ಜೈ ಹಿಂದ್. SSC GD 2024 ಎಕ್ಸಾಮ್ಸ್ಗಳನ್ನ ಅನಲೈಸ್ ಮಾಡ್ತಾ ಇದ್ದೀವಿ. ಸೊ ಇದು 21/2/2024 ಆಗಿರುವಂತಹ ಎಲ್ಲ ಶಿಫ್ಟ್ಗಳ ಅನಲೈಸ್ ಇರ್ತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ಮಾಡೋಣ. ಸೊ ಎಷ್ಟು ಕ್ವಶನ್ಸ್ಗಳು ನಮಗೆ ಅವೈಲೇಬಲ್ ಇವೆ ಅವುಗಳ ಆಧಾರದ ಮೇಲೆ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸೊ ಮುಂದಿನ ಶಿಫ್ಟ್ ಇರುವಂತಹ ಅಭ್ಯರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ. ಸೊ ಈ ಒಂದು ವಿಡಿಯೋದಲ್ಲಿ ನೋಡೋಣ ಯಾವ ರೀತಿ ಇರ್ತಕ್ಕಂತಹ ಕ್ವಶನ್ಸ್ಗಳು ಎಲ್ಲ ಸಬ್ಜೆಕ್ಟ್ದಲ್ಲಿ ಬಂದಿತ್ತು, ಆಮೇಲೆ ಇಂಗ್ಲೀಷ್ದಲ್ಲಿಯೂ ಕೂಡ ಯಾವ ರೀತಿ ಬರ್ತಾ ಇದ್ದಾವೆ ಅನ್ನೋದನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇದುವರೆಗೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ ಪಡೆಯಲು. ಮೊದಲನೇದಾಗಿ ಶಿಫ್ಟ್ 1 ನೋಡೋಣ. GKದಲ್ಲಿ ಯಾವ ರೀತಿ ಇರುವಂತಹ ಕ್ವಶನ್ಸ್ಗಳನ್ನ ಎಕ್ಸಾಮ್ದಲ್ಲಿ ಕೇಳಿದ್ರು ಅಂತೇಳಿ. ಸೊ ಮೊದಲನೇ ಪ್ರಶ್ನೆ ಇರುವಂಥದ್ದು 280 ಆರ್ಟಿಕಲ್ ಬಗ್ಗೆ ಕೇಳಿದ್ರು. ಇದು ಹಣಕಾಸು ಆಯೋಗಕ್ಕೆ ಸಂಬಂಧವಾಗಿರುವಂಥದ್ದಿದೆ. ಆರ್ಟಿಕಲ್ 20 ಕೇಳಿದ್ರು. ಇದು ಸಂರಕ್ಷಣೆಗೆ ಸಂಬಂಧವಾಗಿರುವಂಥದ್ದು. ಜನಗಣತಿ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ ಬರ್ತಾ ಇದೆ. ಇದರಲ್ಲಿ ಅತಿ ಕಡಿಮೆ ಫಿಮೇಲ್ ಸಾಕ್ಷರತೆ ಯಾವ ರಾಜ್ಯದಿದೆ ಅಂತ ಕೇಳಿದ್ರು. ಅದರ ಆನ್ಸರ್ ರಾಜಸ್ಥಾನ ಆಗಿದೆ. ಸೊ ಮೇಲ್ ಕೇಳಿದ್ರೆ ಬಿಹಾರ್ ಇರ್ತಕ್ಕಂಥದ್ದು ಆಗುತ್ತೆ. ಹಸಿರು ಕ್ರಾಂತಿ ಮೇಲೆ 2 ಕ್ವಶನ್ಸ್ಗಳು ಬಂದಿದ್ದು, ಆದರೆ ಪರ್ಫೆಕ್ಟ್ ಆಗಿ ಯಾವ ಕ್ವಶನ್ಸ್ ಅಂತೇಳಿ ಗೊತ್ತಾಗಲಿಲ್ಲ. ದಿಲೀಪ್ ಟ್ರೋಫಿ ಬಗ್ಗೆ ಕೇಳಿದ್ರು. ಇದು ದಿಲೀಪ್ ಟ್ರೋಫಿ ಕ್ರಿಕೆಟ್ಗೆ ಸಂಬಂಧ ಇದೆ. ಬಿಸ್ಮಿಲ್ಲಾ ಖಾನ್ ರವರ ಸಂಬಂಧ ಯಾವ ಒಂದು ಆ, ವಾದ್ಯ ಆ, ವಾದ್ಯದ ವಾದ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ರು. ಅದು ಶಹನಾಯಿ ಇದೆ. ಹರ್ಷವರ್ಧನ್ ಬಗ್ಗೆ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಕೇಳಿದ್ರು. ಅದು ಕನ್ಫರ್ಮ್ ಆಗಿಲ್ಲ. ಲಾವಣಿ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರು. ಅದು ಮಹಾರಾಷ್ಟ್ರಕ್ಕೆ ಸಂಬಂಧಿಸಿದೆ. ಆಮೇಲೆ ಜಡತ್ವದ ನಿಯಮದ ಬಗ್ಗೆ ಕೇಳಿದ್ರು. ಸೊ ಅದ್ರ ಬಗ್ಗೆನೂ ಕೂಡ ಕನ್ಫರ್ಮ್ ಆಗಿಲ್ಲ, ಯಾವ ರೀತಿ ಕ್ವಶನ್ ಇರ್ತಕ್ಕಂಥದ್ದು ಕೇಳಿದ್ರು ಅಂತೇಳಿ. ಇದಾದ್ಮೇಲೆ ಲೋಸಾರು ಉತ್ಸವ ಯಾವ ಒಂದು ರೂಪದಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ರು. ಅದು ಹೊಸ ವರ್ಷದ ರೂಪದಲ್ಲಿ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಇದು ಲದಾಖ್ದಲ್ಲಿ ಮಾಡುವಂತಹ ಒಂದು ಉತ್ಸವ. ಅಲಂಕಾ ಮೋನಿ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ರು. ಅದರ ಆನ್ಸರು ಸ್ಕ್ವಾಶ್ ಆಗಿದೆ. ಕ್ರೀಡೆಗೆ ಸಂಬಂಧಿಸಿರುವಂತಹ ಬಹಳಷ್ಟು ಕ್ವಶನ್ಸ್ಗಳು ಬರ್ತಾ ಇದಾವೆ ಶಬ್ದಗಳಿಗೆ ಆಧಾರದ ಮೇಲೆ. ಮ್ಯಾಥ್ಸ್ ಬಗ್ಗೆ ಮಾತನಾಡೋದಾದರೆ ಈಸಿ ಟು ಮಾಡ್ರೇಟ್ ಲೆವೆಲ್ಲೇ ಬರ್ತಾ ಇದೆ ಎಲ್ಲ ಶಿಫ್ಟ್ಗಳಲ್ಲಿ. ಸೊ ಮೊದಲನೇ ಪ್ರಶ್ನೆ ಪರ್ಸೆಂಟೇಜ್ ಮೇಲೆ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಇತ್ತು. ಆಮೇಲೆ ಟೈಮ್ ಆ್ಯಂಡ್ ವರ್ಕ್ ಈ ರೀತಿ ಇತ್ತು. ಪಿ ಮತ್ತು ಕ್ಯೂ ಇರ್ತಕ್ಕಂಥವ್ರು 37.5 ದಿನಗಳಲ್ಲಿ ಕೆಲಸ ಮಾಡ್ತಾರೆ. ಕ್ಯೂ ಮತ್ತು ಆರ್ 150 ದಿನಗಳಲ್ಲಿ, ಆರ್ ಮತ್ತು ಪಿ 50 ದಿನಗಳಲ್ಲಿ ಮಾಡಿದರೆ ಪಿ ಕ್ಯೂ ಆರ್ ಇರ್ತಕ್ಕಂಥದ್ದು ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡ್ತಾರೆ ಅಂತೇಳಿ. ಟೈಮ್ ಆ್ಯಂಡ್ ವರ್ಕ್ದಿಂದ 2-3 ಕ್ವಶನ್ಸ್ಗಳು ಕಂಪಲ್ಸರಿ ಬರ್ತಾ ಇದ್ದಾವೆ ಪ್ರತಿಯೊಂದು ಶಿಫ್ಟದಲ್ಲಿ. ಸೊ ಇಲ್ಲಿ ದಿನಗಳ ಸಂಖ್ಯೆ ಕೇಳಿದ್ರು. ಒಂದು ಕೆಲಸವನ್ನ ಎ 20 ದಿನಗಳಲ್ಲಿ, ಬಿ 22 ದಿನಗಳಲ್ಲಿ, ಇಬ್ರು ಜನ ಕೂಡಿದ್ರೆ ಎಷ್ಟು ದಿನಗಳಲ್ಲಿ ಆ ಕೆಲಸ ಮಾಡ್ತಾರ ಅಂತ ಈ ರೀತಿ ಪ್ರಶ್ನೆ ಇತ್ತು. ಎವರೇಜ್ ಮೇಲೆ ನೋಡೋದಾದ್ರೆ 22 ಜನರ ಒಂದು ಎವರೇಜ್ ತೂಕವನ್ನ ಕೊಡಲಾಗಿತ್ತು. ಅದರಲ್ಲಿ ಒಬ್ಬ ವ್ಯಕ್ತಿ ಇರ್ತಕ್ಕಂಥವನು ಸೇರಿದರೆ ಹೊಸದಾಗಿ ಸೇರಿರುವಂತಹ ವ್ಯಕ್ತಿಯ ತೂಕ ಎಷ್ಟು ಅಂತ ಕೇಳಿದ್ರು. ಈ ರೀತಿ ಪ್ರಶ್ನೆ ಬಂದಿತ್ತು. ಪಾರ್ಟ್ನರ್ಶಿಪ್ ಮೇಲೆ 2 ಪ್ರಶ್ನೆಗಳು ಬಂದಿವೆ. ಆಮೇಲೆ ತ್ರಿಭುಜಕ್ಕೆ ಸಂಬಂಧ ಇರುವಂತಹ ಒಂದು ಪ್ರಶ್ನೆ ಬಂದಿದೆ. ಮೆನ್ಸುರೇಷನ್ ದಲ್ಲಿ ಸಿಂಪ್ಲಿಫಿಕೇಶನ್ ದಿಂದ ಪ್ರತಿಯೊಂದು ಶಿಫ್ಟ್ದಲ್ಲಿ 3 ಕ್ವಶನ್ಸ್ಗಳು ಬರ್ತಾ ಇದಾವೆ. SI ಮತ್ತು CI ದಲ್ಲಿ 2 ಕ್ವಶನ್ಸ್ಗಳು, ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯಿಂದ ಒಂದೊಂದು ಕ್ವಶನ್ ಬರ್ತಾ ಇದಾವೆ. ಟೈಮ್ ಆ್ಯಂಡ್ ಸ್ಪೀಡ್ ದಿಂದ ಒಂದು ಕ್ವಶನ್ ಬರ್ತಾ ಇದೆ. ಟೈಮ್ ಆ್ಯಂಡ್ ವರ್ಕ್ ದಿಂದ ಇಲ್ಲಿ ಒಂದು ಕ್ವಶನ್ ಇದೆ. ಎಫಿಷಿಯನ್ಸಿಯನ್ನು ಕೊಡಲಾಗಿತ್ತು. ಈ ರೀತಿ ಏನು ಪ್ರಶ್ನೆ ಇತ್ತು. ಮಿಕ್ಸರ್ ಆ್ಯಂಡ್ ಎಲಿಗೇಷನ್ ದಿಂದ ಒಂದು ಪ್ರಶ್ನೆ ಬಂದಿತ್ತು. ಹಾಲು ಮತ್ತು ನೀರಿನ ಒಂದು ಮಿಕ್ಸ್ಚರ್ 2:3 ಆಮೇಲೆ ಅದನ್ನು ಮಿಕ್ಸ್ ಮಾಡಿದಾಗ 10:3 ಆಗುತ್ತೆ. ವಾಟರ್ ಎಷ್ಟಿದೆ ಅಂತ ಕೇಳಿರ್ಬೋದು, ಅಥವಾ ಮಿಲ್ಕ್ ಎಷ್ಟಿದೆ ಅಂತ ಕೇಳಿರ್ಬೋದು ಪ್ರಶ್ನೆಯಲ್ಲಿ. ರೀಸನಿಂಗ್ ದಲ್ಲಿ ನೋಡೋದಾದ್ರೆ ನಾನ್ ವರ್ಬಲ್ ದಿಂದ 2-3 ಕ್ವಶನ್ಸ್ಗಳು ಬರ್ತಾ ಇದಾವೆ. ಆಮೇಲೆ ವರ್ಬಲ್ ದಿಂದ ಒಂದು 18 ಕ್ವಶನ್ಸ್ಗಳು ಈ ರೀತಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಫಿಗರ್ ಕೌಂಟಿಂಗ್ ಇರ್ತಕ್ಕಂಥದ್ದು ಬಂದಿತ್ತು ಈಗ ಹೊಸದಾಗಿ ಈ ಒಂದು ಶಿಫ್ಟ್ದಲ್ಲಿ. 1ನೇ ಶಿಫ್ಟ್ದಲ್ಲಿ ತ್ರಿಭುಜವನ್ನ ಕೌಂಟ್ ಮಾಡೋದು. ಆಮೇಲೆ ಫೋಲ್ಡಿಂಗ್ ಅಂಡ್ ಕಟ್ಟಿಂಗ್ ದಿಂದ ಒಂದು ಕ್ವಶನ್. ಆಮೇಲೆ ಕೋಡಿಂಗ್ ಡಿಕೋಡಿಂಗ್ ದಿಂದ 3 ಕ್ವಶನ್ಸ್ಗಳು, ಅನಾಲಜಿದಿಂದ ಒಂದು, ಸೀರೀಸ್ ದಿಂದ 2 ಕ್ವಶನ್ಸ್ಗಳು ಡಿಫ್ರೆನ್ಸ್ಗೆ ಆಧಾರವಾಗಿತ್ತು. ಆಮೇಲೆ ಅಲ್ಫಾಬೆಟ್ ಸೀರೀಸ್ ದಿಂದ ಒಂದು ಕ್ವಶನ್ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ರಿಪೀಟೆಡ್ ಸೀರೀಸ್ ದಿಂದ ಒಂದು ಕ್ವಶನ್ ಇದೆ. ಡಿಕ್ಷನರಿ ಆರ್ಡರ್ ದಿಂದ ಒಂದಿದೆ. ಡೈಸ್ ದಿಂದ 2 ಕ್ವಶನ್ಸ್ಗಳು, ಬ್ಲಡ್ ರಿಲೇಷನ್ ದಿಂದ ಈ ರೀತಿ ಇರುವಂತಹ ಕ್ವಶನ್ಸ್ಗಳು ಬರ್ತಾ ಇದಾವೆ. A at B ಇರ್ತಕ್ಕಂಥದ್ದು ಇದು ಸಂಬಂಧ ಈ ರೀತಿ ಇತ್ತು ಅಂತೇಳಿ. ಆಮೇಲೆ ಇನ್ನೊಂದು ಕೈ ಮಾಡಿ ತೋರಿಸುವುದು, ಆ ರೀತಿ ಒಂದು ಕ್ವಶನ್ ಬರ್ತಾ ಇದೆ. ಸ್ಲಾಗಿಸಮ್ ದಿಂದ ಒಂದಿದೆ. ಸಿಟ್ಟಿಂಗ್ ಅರೇಂಜ್ಮೆಂಟ್ ದಿಂದ ಒಂದು ಕ್ವಶನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಲ್ಲಿ. ಡೈರೆಕ್ಷನ್ ದಿಂದ ಒಂದು, ಮ್ಯಾಥಮೆಟಿಕಲ್ ಆಪರೇಷನ್ ದಿಂದ ಒಂದು ಕ್ವಶನ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. 2ನೇ ಶಿಫ್ಟ್ದಲ್ಲಿ ನೋಡೋದಾದ್ರೆ GKದಲ್ಲಿ ಭಾಮಾಕಲ್ಪಂ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂತ ಹೇಳಿತ್ತು. ಸೊ ಕುಚುಪುಡಿ ಇದೆ. ಮೌರ್ಯ ವಂಶದ ರಾಜಧಾನಿ ಕೇಳಿದ್ರು, ಪಾಟ್ಲಿಪುತ್ರ. ರಾಜ್ಯಸಭೆಗೆ ಇರುವಂತಹ ಗರಿಷ್ಠ ಸ್ಥಾನಗಳು ಕೇಳಿದ್ರು, 250. ಫಿಫಾ 2022 ಎಲ್ಲಿ ಆಯ್ತು ಅಂತ ಕೇಳಿದ್ರು. 2 ಕ್ವಶನ್ಸ್ಗಳು ಬಂದಿದ್ದು ಫಿಫಾದಿಂದ. ಇದು ಕತಾರ್ದ ದೋಹಾದಲ್ಲಿ ಆಗಿತ್ತು. ಆಮೇಲೆ ಯಾರು ವಿಜೇತರಾಗಿದ್ರು ಅಂತ ಕೇಳಿದ್ರು, ಅರ್ಜೆಂಟೀನಾ ತಂಡ ವಿಜೇತ ಆಗಿತ್ತು. ಮೇಕ್ ಇನ್ ಇಂಡಿಯಾ ಯಾವಾಗ ಪ್ರಾರಂಭವಾಗಿತ್ತು ಅಂತ ಕೇಳಿದ್ರು, 25 ಸೆಪ್ಟೆಂಬರ್ 2014ರಲ್ಲಿ. ಭರತನಾಟ್ಯಂಗೆ
ಭರತನಾಟ್ಯಂದಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಯಾರಿಗೆ ಲಭಿಸಿದೆ ಅಂತ ಕೇಳಿದ್ರು ಇದು ಆಪ್ಷನ್ ಥ್ರೂ ನಾವು ಮಾಡಬೇಕಾಗುತ್ತೆ. ಬಿಹು ನೃತ್ಯದ ಪ್ರಕಾರ ಯಾವುದು ಆಗಿಲ್ಲ ಅಂತ ಕೇಳಿದ್ರು. ಟೋಟಲ್ ಆಗಿ 3 ಪ್ರಕಾರದ ಬಿಹು ನೃತ್ಯಗಳಿದಾವೆ. ಸೊ ಒಂದನೇದು ರೋಂಗ್ಲಿ ಬಿಹು, ಆಮೇಲೆ ಬೋಂಗ್ಲಿ ಬಿಹು, ಆಮೇಲೆ ಕೋಂಗ್ಲಿ ಬಿಹು ಅನ್ನುವಂಥದ್ದು 3 ಇದಾವೆ. 4ನೇ ಆಪ್ಷನ್ ಅದು ಸರಿ ಆನ್ಸರ್ ಆಗತ್ತೆ. ನೆಕ್ಸ್ಟ್ ಬೇರಿಯಂ ಹೈಡ್ರಾಕ್ಸೈಡ್ ಹೈಡ್ರೋಕ್ಲೋರೈಡ್ ಇದರ ಸೂತ್ರ ಕೇಳಿದ್ರು. BA OH 2 ಇರ್ತಕ್ಕಂಥದ್ದು ಬರುತ್ತೆ. ಪಂಚವಾರ್ಷಿಕ ಯೋಜನೆಯ ಕಮಿಟಿ ಬಗ್ಗೆ ಕೇಳಿದ್ರು. ಆಮೇಲೆ ತುರ್ತು ಪರಿಸ್ಥಿತಿಯಲ್ಲಿ ಯಾವ ಒಂದು ಫಂಡಮೆಂಟಲ್ ರೈಟ್ಸ್ಗಳು ಮೂಲಭೂತ ಹಕ್ಕುಗಳು ರದ್ದು ಆಗೋದಿಲ್ಲ ಅಂತ ಕೇಳಿದ್ರು. ಅದು 20 ಮತ್ತು 21ನೇದು ರದ್ದು ಆಗೋದಿಲ್ಲ. ಪದ್ಮ ವಿಭೂಷಣ್ ಬಗ್ಗೆ ಕೇಳಿದ್ರು 2023ರಲ್ಲಿ. ಆಮೇಲೆ ಕೃಷ್ಣನಿಗೆ ಸಂಬಂಧವಾಗಿರುವಂತ ನೃತ್ಯ ಯಾವುದು ಅಂತ ಕೇಳಿದ್ರು. ಅದು ಒಡಿಸ್ಸಿ ಇದೆ. ರಣಜಿತ್ ಗೋಲ್ಡ್ ಟ್ರೋಫಿ ಯಾವುದಕ್ಕೆ ಸಂಬಂಧಿಸಿದೆ? ಹಾಕಿಗೆ ಸಂಬಂಧಿಸಿದ ಇರತಕ್ಕಂಥದ್ದು. ಆಮೇಲೆ ಕವರ್ ಮತ್ತು ಮಿಡ್ ಆಫ್ ಇದರ ಮಧ್ಯದ ಒಂದು ಏನೋ ಈ ರೀತಿ ಪ್ರಶ್ನೆ ಬಂದಿತ್ತು, ಕ್ರಿಕೆಟ್ಗೆ ಸಂಬಂಧ ಇರುವಂತದ್ದು. ಇದು ಕವರ್ ಡ್ರೈವ್ ಅಂತ ನಾವು ಇದಕ್ಕೆ ಅಂತ ಇದ್ದೇವೆ. ಮ್ಯಾಥ್ಸ್ ದಲ್ಲಿ ಎವರೇಜ್ ದಿಂದ 1 ಬಂದಿದೆ, ಪರ್ಸೆಂಟೇಜ್ ದಿಂದ 1 ಇದೆ, ಪ್ರಾಫಿಟ್ ಅಂಡ್ ಲಾಸ್ ದಿಂದ 1 ಇದೆ. ಇಲ್ಲಿ ಮಾರ್ಕ್ ಪ್ರೈಸ್ ಇರ್ತಕ್ಕಂಥದ್ದು ಕೊಟ್ಟಿದ್ರು, ಆಮೇಲೆ ಡಿಸ್ಕೌಂಟ್ ಕೊಟ್ಟಿದ್ರು. ಆಮೇಲೆ ಮುಂದೆ ಪರ್ಸೆಂಟೇಜ್ ಪ್ರಾಫಿಟ್ ಅಥವಾ ಲಾಸ್ ಆಗುತ್ತೆ ಅಂತ ಕೇಳಿದ್ರು. SI ದಿಂದ 1 ಕೇಳಿದ್ರು. $1,000 ಇರ್ತಕ್ಕಂಥದ್ದು ಅದರ ಒಂದು ಅಮೌಂಟ್ ಅನ್ನು ಕೊಟ್ಟು ರೇಟ್ ಆಫ್ ಇಂಟ್ರೆಸ್ಟ್ 5% ಕೊಟ್ಟು SI ಎಷ್ಟಾಗುತ್ತೆ ಅಂತ ಕೇಳಿದ್ರು. ಟೈಮ್ ಅಂಡ್ ವರ್ಕ್ ದಿಂದ 2 ಕ್ವಶನ್ಸ್ಗಳು ಬಂದಿದ್ದು. ಒಂದು ಅನುಪಾತದೊಳಗೆ ಬಂದಿತ್ತು 30:120 ಸಮಾನುಪಾತ 50 ಅನುಪಾತ x ಬೆಲೆಯನ್ನ ಕಂಡುಹಿಡಿಯೋದು ಈ ರೀತಿ ಇತ್ತು. ಇನ್ನೊಂದು A ಇಂಟು 2/3 ಆಮೇಲೆ B ಇಂಟು 4/5 ಇದು ಈ ರೀತಿ ಇದ್ರೆ ಇದರ A ಮತ್ತು B ಅನುಪಾತ ಏನಾಗುತ್ತೆ ಅಂತ ಕೇಳಿದ್ರು. 11ರ ಡಿವಿಸಿಬಿಲಿಟಿ ರೂಲ್ ಕೇಳಿದ್ರು. ಆಮೇಲೆ ಟೈಮ್ ಅಂಡ್ ಸ್ಪೀಡ್ ದಿಂದ 1 ಕ್ವಶನ್ ಇತ್ತು. ಇರ್ತಕ್ಕಂಥವನು 12 km/h ನಡೀತಾನೆ, ಆಮೇಲೆ 13 km/h B ಇರ್ತಕ್ಕಂಥವನು ನಡೆದ್ರೆ ಸೊ ಈ ರೀತಿ ಏನೋ ಪ್ರಶ್ನೆ ಇರ್ತಕ್ಕಂಥದ್ದು ಇತ್ತು. ಅದರಲ್ಲಿ ಅವರೇಜ್ ದಿಂದ ಒಂದು ಪ್ರಶ್ನೆ ಬಂದಿತ್ತು. 4 ಸಂಖ್ಯೆಗಳ ಅವರೇಜ್ ಅನ್ನು ಕೊಟ್ಟಿದ್ರು 24 ಅಂತೇಳಿ. ಮೊದಲ 2ರ ಅವರೇಜು ಕೊನೆಯ 2ರ ಅವರೇಜ್ ಡಬಲ್ ಆಗಿದ್ರೆ ಮೊದಲ 2ರ ಅವರೇಜ್ 2 ಸಂಖ್ಯೆಗಳು ಇರ್ತಕ್ಕಂಥದ್ದು ಈ ರೀತಿ ಏನೋ ಕೇಳಿದ್ರು. ಕ್ಯೂಬ್ ದಿಂದ ಒಂದು ಪ್ರಶ್ನೆ ಕೇಳಿದ್ರು ಘನದಿಂದ. ಆಮೇಲೆ ಚಕ್ರಬಡ್ಡಿಯಿಂದ ಒಂದು, ಸಿಂಪ್ಲಿಫಿಕೇಶನ್ ದಿಂದ ಪ್ರತಿ ಶಿಫ್ಟದಲ್ಲಿ 3 ಪ್ರಶ್ನೆಗಳು ಬರ್ತಾ ಇದಾವೆ. 2ನೇ ಶಿಫ್ಟದಲ್ಲಿ ರೀಸನಿಂಗ್ ದಲ್ಲಿ ನೋಡೋದಾದ್ರೆ ವರ್ಬಲ್ ದಿಂದ 16, ಆಮೇಲೆ ನಾನ್ ವರ್ಬಲ್ ದಿಂದ 4 ಪ್ರಶ್ನೆಗಳು. ಮಿರರ್ ಇಮೇಜ್ ಕೇಳಿದ್ರು, ಕಂಪ್ಲೀಷನ್ ಇತ್ತು, ಆಮೇಲೆ ಹೈಡಿನ್ ಇಮೇಜ್ ಇರ್ತಕ್ಕಂಥದ್ದು ಕೇಳಲಾಗಿತ್ತು. ವರ್ಬಲ್ ದಲ್ಲಿ ನೋಡೋದಾದ್ರೆ ಕೋಡಿಂಗ್ ಡಿಕೋಡಿಂಗ್ ದಿಂದ 2, ಅನಾಲಜಿ ದಿಂದ GS ಗೆ ಸಂಬಂಧ ಇರುವಂತದ್ದು 1 ಇತ್ತು, ಸೀರೀಸ್ ದಿಂದ 1, ಅಲ್ಫಾಬೆಟ್ ಸೀರೀಸ್ ದಿಂದ 1 ಪ್ರಶ್ನೆಯಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇವಾಗ ಸೇಮ್ ರಿಪೀಟ್ ಆಗ್ತಾ ಇದಾವೆ ಎಲ್ಲ ಶಿಫ್ಟ್ ದಲ್ಲಿಯೂ ಕೂಡ. 3ನೇ ಶಿಫ್ಟ್ ದಲ್ಲಿಯೂ ಕೂಡ ಸೇಮ್ ಇತ್ತು ಎಲ್ಲಾನು ಕೂಡ. 4ನೇ ಶಿಫ್ಟ್ ದಲ್ಲಿಯೂ ಕೂಡ ಸೇಮ್ ಇತ್ತು. ಆದ್ರೆ ಸಂಖ್ಯೆಗಳ ಮಾತ್ರ ಇರ್ತಕ್ಕಂಥದ್ದು ಚೇಂಜ್ ಆಗ್ತಾ ಇದಾವೆ. ರಿಪೀಟೆಡ್ ಸೀರೀಸ್ ದಿಂದ 1 ಇದೆ, ಡೈಸ್ ದಿಂದ 1 ಇದೆ, ಡಿಕ್ಷನರಿ ಆರ್ಡರ್ ದಿಂದ 1, ಸೀಟಿಂಗ್ ಅರೇಂಜ್ಮೆಂಟ್ ದಿಂದ 2, ಸ್ಲಾಗಿಸಮ್ ದಿಂದ 1 ಇದೆ, ಬ್ಲಡ್ ರಿಲೇಷನ್ ಒಳಗೆ 1 ಇದೆ, ಡೈರೆಕ್ಷನ್ ದಿಂದ 2 ಕ್ವಶನ್ಸ್ ಗಳು ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಸೊ ಇದು ನೆಕ್ಸ್ಟ್ ಇರ್ತಕ್ಕಂಥದ್ದು ಶಿಫ್ಟ್ 3 ಮತ್ತು ಶಿಫ್ಟ್ 4ದಲ್ಲಿಯೂ ಕೂಡ ಸೇಮ್ ಇರ್ತಕ್ಕಂಥದ್ದು ರಿಪೀಟ್ ಆಗಿರುವಂತದ್ದು. ಈ ಟಾಪಿಕ್ಸ್ ಗಳನ್ನ ಚೆನ್ನಾಗಿ ಓದ್ಕೊಂಡು ಹೋಗ್ರಿ. ಮುಂದಿನ ಒಂದು ನಿಮಗೆ ಶಿಫ್ಟ್ ದಲ್ಲಿ ಅನುಕೂಲ ಆಗೇ ಆಗುತ್ತೆ. ಇಂಗ್ಲಿಷ್ ದಲ್ಲಿಯೂ ಕೂಡ ಸೇಮ್ ರಿಪೀಟ್ ಆಗ್ತಾ ಇದೆ. ಸೊ 20ನೇ ತಾರೀಕು ಮತ್ತು 21ನೇ ತಾರೀಕಿಗೆ ಆಗಿರುವಂತದ್ದು ಸೇಮ್ ರಿಪೀಟ್ ಆಗ್ತಾ ಇರುವಂತದ್ದು. ಇಡಿಯಂ ಫ್ರೇಸಸ್ ದಿಂದ 2 ಕ್ವಶನ್ಸ್ ಇದಾವೆ, ಈಸಿ ಇದಾವೆ. ಎರರ್ ದಿಂದ ಬಹಳಷ್ಟು ಕ್ವಶನ್ಸ್ ಬರ್ತಾ ಇದಾವೆ ನೋಡ್ರಿ. ಇದನ್ನು ಒಂದ್ ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ಆದ್ರೆ ಈಸಿ ಇದಾವೆ ಇದರಲ್ಲಿ. ಎರರ್ಸ್ ದೊಳಗೆ ಟೆನ್ಸಸ್ ಗಳನ್ನ ಕೇಳ್ತಾ ಇದ್ದಾರೆ. ಆಮೇಲೆ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಕೇಳ್ತಾ ಇದ್ದಾರೆ. ಆಮೇಲೆ ಫಿಲ್ಲರ್ಸ್ ದಲ್ಲಿಯೂ ಕೂಡ ಸೇಮ್ ಇರ್ತಕ್ಕಂಥದ್ದು ಬರ್ತಾ ಇದೆ. 3 ಕ್ವಶನ್ಸ್ಗಳು. ಕ್ಲೋಸ್ ಟೆಸ್ಟ್ ಸಿಂಪಲ್ ಬರ್ತಾ ಇದೆ, 5 ಪ್ರಶ್ನೆಗಳು ಬರ್ತಾ ಇದಾವೆ. ಆಮೇಲೆ ಸೆಂಟೆನ್ಸ್ ಕರೆಕ್ಷನ್ ದಿಂದ 1, ಸೈನೋದಿಂದ ಅಂದ್ರೆ ಸಮನಾರ್ಥಕ ಪದ ಮತ್ತು ವಿರುದ್ಧಾರ್ಥಕ ಪದದಿಂದ 2 ಕ್ವಶನ್ಸ್ಗಳು ಬರ್ತಾ ಇದಾವೆ. ಈ ರೀತಿ ಇರ್ತಕ್ಕಂಥದ್ದು 20 ಕ್ವಶನ್ಸ್ಗಳು ಇಂಗ್ಲಿಷ್ ದಲ್ಲಿ ಪ್ರತಿ ಶಿಫ್ಟ್ ದಲ್ಲಿಯೂ ಕೂಡ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಕ್ರಾಂತಿವೀರ ಬ್ಯಾಚ್ಗೆ ಸೇರ್ಕೋಬೇಕಂತ ನಿಮ್ಗೆ ಅನ್ಸಿದ್ರೆ ಆಗಸ್ಟ್ದಲ್ಲಿ ನಿಮ್ಗೆ ಪ್ರಿಪರೇಷನ್ ಆಗಸ್ಟ್ದಲ್ಲಿ ಮತ್ತೆ ಕಾನ್ಫರ್ಮ್ ಆಗ್ತಾ ಇದೆ. ಸೊ ಈಗಲಿಂದಲೇ ಪ್ರಿಪರೇಷನ್ ಅನ್ನ ಮಾಡ್ರಿ. ಸೊ ಕ್ರಾಂತಿವೀರ ಬ್ಯಾಚ್ಗೆ ಜಾಯ್ನ್ ಆಗ್ರಿ. ಈ ಬ್ಯಾಚ್ಗೆ ಸೇರ್ಕೊಳ್ಳಲು ನಮ್ಮ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊರಿ. ಆ್ಯಪ್ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗೆ ನೀಡಿರ್ತೇನೆ. ಅಲ್ಲಿ ಹೋಗಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಈ ಬ್ಯಾಚ್ಗೆ ನೀವು ಸೇರ್ಕೋಬಹುದು. ಇದರಲ್ಲಿ GK GS, ಇಂಗ್ಲೀಷು, ಮ್ಯಾಥ್ಸ್, ರೀಸನಿಂಗು, ಮಾಕ್ ಟೆಸ್ಟ್ ಎಲ್ಲ ಇರ್ತಕ್ಕಂಥದ್ದು ಅವೈಲೇಬಲ್ ಇರ್ತದೆ. ಕನ್ನಡ ಮಾಧ್ಯಮದಲ್ಲಿ ಈ ಒಂದು ಕೋರ್ಸ್ ನಿಮಗೆ ಅವೈಲೇಬಲ್ ಇದೆ. ರೆಕಾರ್ಡೆಡ್ ಕ್ಲಾಸಸ್ ಎಲ್ಲ ಅವೈಲೇಬಲ್ ಇರ್ತವೆ PDF ನೋಟ್ಸ್ ದೊಂದಿಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.